ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ದೆಹಲಿ ಅಪರಾಧ ವಿಭಾಗದ ತಂಡವು 4 ಬಂಧಿಸಿದ್ದು, ಅವರಲ್ಲಿ ಒಬ್ಬರು ಆರ್ಜೆಡಿ ನಾಯಕ ಸಂತೋಷ್ ಕುಮಾರ್ ಜೈಸ್ವಾಲ್ ಎಂದು ಹೇಳಲಾಗ್ತಾ ಇದೆ. ವೈದ್ಯಕೀಯ ಪ್ರವೇಶ ಹಗರಣದಲ್ಲಿ ಜೈಸ್ವಾಲ್ ಅವರ ಸಂಬಂಧ ಬಿಹಾರ ರಾಜಕೀಯವನ್ನ ಬಿಸಿ ಮಾಡಿದೆ. ಬಿಜೆಪಿ ನಾಯಕರು ಈಗ ತೇಜಸ್ವಿ ಯಾದವ್ ಮತ್ತು ಅವರ ಪಕ್ಷವಾದ ಆರ್ಜೆಡಿಯನ್ನ ತೀವ್ರವಾಗಿ ಗುರಿಯಾಗಿಸಿಕೊಂಡಿದ್ದಾರೆ. ಆರ್ಜೆಡಿ ನಾಯಕ ಸಂತೋಷ್ ಕುಮಾರ್ ಜೈಸ್ವಾಲ್ ಸೇರಿದಂತೆ 4 ದೆಹಲಿ ಪೊಲೀಸರು ಬಂಧಿಸಿದ ನಂತರ ಬಿಜೆಪಿ ತೇಜಸ್ವಿ ಯಾದವ್ ಮತ್ತು ಆರ್ಜೆಡಿ ಮೇಲೆ ನೇರವಾಗಿ ದಾಳಿಯನ್ನ ಮಾಡಿದೆ. ತೇಜಸ್ವಿ ಯಾದವ್ ಅವರ ಪ್ರೀತಿಯ ಮಗ ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಾನೆ ಎಂದು ಬಿಜೆಪಿ ವಕ್ತಾರ ಕುಂತಲ್ ಕೃಷ್ಣ ಈಗಾಗಲೇ ತಿಳಿಸಿದ್ದಾರೆ. ಅಂದ್ರೆ ಬಿಜೆಪಿಯ ವಕ್ತಾರ ಕುಂತಲ್ ಕೃಷ್ಣ ಅವರು ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವೈದ್ಯಕೀಯ ಕಾಲೇಜುಗಳಲ್ಲಿ ಎಂಬಿಬಿಎಸ್ ಸೀಟುಗಳನ್ನು ಪಡೆಯುವ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ವಂಚಿಸಿದ ಸಂಘಟಿತ ಗ್ಯಾಂಗ್ ಅನ್ನ ದೆಹಲಿ ಪೊಲೀಸರು ಭೇದಿಸಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಆಪಾದಿತ ಕಿಂಗ್ ಪಿನ್ ವೈದ್ಯ ಮತ್ತು ಆರ್ಜೆಡಿ ನಾಯಕ ಸೇರಿದಂತೆ ಒಟ್ಟು 4 ಬಂಧಿಸಿದ್ದಾರೆ. ದೆಹಲಿ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಬಂಧಿಸಲ್ಪಟ್ಟ ಆರೋಪಿಗಳಲ್ಲಿ ಆರ್ಜೆಡಿ ರಾಷ್ಟ್ರೀಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಜೈಸ್ವಾಲ್ ಕಾಣಿಸಿಕೊಂಡಿರುವುದು ಬಿಹಾರ ರಾಜಕೀಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ಸಂತೋಷ್ ಜೈಸ್ವಾಲ್ ಈ ಇಡೀ ಜಾಲದ ರಾಜಕಾರಣಿ ಮತ್ತು ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು 20 ರಿಂದ 30 ಲಕ್ಷ ರೂಪಾಯಿಗಳವರೆಗೆ ಶುಲ್ಕ ವಿಧಿಸಲಾಗಿದೆ ಎಂದು ಪೊಲೀಸರು ಹೇಳಿಕೊಂಡಿದ್ದಾರೆ. ಘಟನೆಯ ನಂತರ ಬಿಜೆಪಿ, ಆರ್ಜೆಡಿ ಮತ್ತು ವಿರೋಧ ಪಕ್ಷದ ನಾಯಕಿ ತೇಜಸ್ವಿ ಯಾದವ್ ಮೇಲೆ ತೀವ್ರ ದಾಳಿ ನಡೆಸಿತು. ಬಂಧಿತ ವ್ಯಕ್ತಿ ಆರ್ಜೆಡಿಯ ಹಿರಿಯ ನಾಯಕರಾಗಿದ್ದು, ತೇಜಸ್ವಿ ಯಾದವ್ ಅವರಿಗೆ ಆಪ್ತರು ಎಂದು ಹೇಳಲಾಗ್ತಿದೆ ಎಂದು ಬಿಜೆಪಿ ವಕ್ತಾರ ಕುಂತಲ್ ಕೃಷ್ಣ ತಿಳಿಸಿದ್ದಾರೆ. ಮೊದಲು ಪತ್ರಿಕೆ ಸೋರಿಕೆ, ಈಗ ಪ್ರವೇಶ ಹಗರಣ. ಈ ಇಡೀ ಜಾಲವು ಯುವಕರ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ ಎಂದಿದ್ದಾರೆ. ಜೊತೆಗೆ ಇಡೀ ವಿಷಯದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಮತ್ತು ರಾಜಕೀಯ ಪ್ರೋತ್ಸಾಹ ನೀಡುವವರ ಪಾತ್ರವನ್ನ ಬಹಿರಂಗಪಡಿಸಬೇಕು ಎಂದು ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಇನ್ನು ಪೊಲೀಸರ ಪ್ರಕಾರ ನೋಡೋದಾದ್ರೆ, ಈ ಗ್ಯಾಂಗ್ ನಿರ್ದಿಷ್ಟವಾಗಿ ವೈದ್ಯಕೀಯ ಕಾಲೇಜುಗಳಿಗೆ ದಾಖಲಾಗಲು ಬಯಸುವ ಮಕ್ಕಳ ಕುಟುಂಬಗಳನ್ನ ಗುರಿಯಾಗಿಸಿಕೊಂಡಿದೆ. ಆರೋಪಿಗಳು ವೈದ್ಯಕೀಯ ಕಾಲೇಜುಗಳು ಮತ್ತು ಪರೀಕ್ಷಾ ವ್ಯವಸ್ಥೆಗಳೊಂದಿಗೆ ಸಂಪರ್ಕವನ್ನ ಹೊಂದಿದ್ದಾರೆಂದು ಹೇಳಿಕೊಂಡಿದ್ದಾರೆ. ಹಲವಾರು ಕುಟುಂಬಗಳಿಂದ ಮುಂಗಡ ಪಾವತಿಗಳನ್ನು ಸಹ ಪಡೆಯಲಾಗಿದೆ. ಪೊಲೀಸರು ಈಗ ಬ್ಯಾಂಕ್ ವಹಿವಾಟುಗಳು, ಕರೆ ದಾಖಲೆಗಳು ಮತ್ತು ಇತರ ಡಿಜಿಟಲ್ ಪುರಾವೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಒಟ್ನಲ್ಲಿ ಈ ವಿಷಯದ ಬಗ್ಗೆ ಆರ್ಜೆಡಿಯಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಆದಾಗ್ಯೂ ಈ ಬಂಧನದ ಬಗ್ಗೆ ರಾಜಕೀಯ ವಲಯಗಳಲ್ಲಿ ಚರ್ಚೆಗಳು ನಡೀತಾ ಇದ್ದು, ಬಿಜೆಪಿ ಈ ವಿಷಯದ ಬಗ್ಗೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ.